ರಾಂಗು ರೈಟು ನನಗೆ ಗೊತ್ತಿಲ್ಲ. ಈ ಜಗ್ಗು ಸ್ಟ್ರೈಟ್. ಜಗ್ಗು ನೆಮ್ಮದಿಯಾಗಿದ್ರೆ ಜಗತ್ತೇ ನೆಮ್ಮದಿಯಾಗಿರುತ್ತೆ ಅಂತ ಜಗ್ಗುದಾದ ಚಿತ್ರದಲ್ಲಿ ದರ್ಶನ್ ಡೈಲಾಗ್ ಹೊಡೆದಿದ್ದನ್ನ ಬಹುಶಃ ಅವ್ರ ಫ್ಯಾನ್ಸ್ ಕೇಳಿದ್ದಾರೆ, ಮೆಚ್ಚಿದ್ದಾರೆ ಕೂಡ. ಆದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ನೆಮ್ಮದಿ ಕಳ್ಕೊಂಡಿದ್ದಾರೆ. ಈಗ ಅವರ ಫ್ಯಾನ್ಸ್ಗೂ ನೆಮ್ಮದಿ ಕಳೆಯುವಂತಿದೆ ಆ 6 FSL ರಿಪೋರ್ಟ್ಸ್ಗಳು. ರೇಣುಕಾಸ್ವಾಮಿ ಕೊಲೆ ಕೇಸ್, ಖಾಕಿ ಕೈ ಸೇರಿದ 6 FSL ವರದಿ. FSL ವರದಿ ಖಾಕಿ ಕೈ ಸೇರ್ತಿದ್ದಂತೆ ಜೈಲಿನಲ್ಲಿರೋ ಡಿ ಗ್ಯಾಂಗ್ಗೆ ನಡುಕ. 6 FSL ವರದಿ ಬೆಂಗಳೂರು ಪೊಲೀಸರ ಕೈಗೆ ಸೇರಿವೆ. ನಿನ್ನೆ ಸಂಜೆಯೇ ಹೈದರಾಬಾದ್ ಮತ್ತು ಬೆಂಗಳೂರಿನ FSL ನಿಂದ ಇಮೇಲ್ ಮೂಲಕ ವರದಿಗಳನ್ನ ಪೊಲೀಸರಿಗೆ ತಲುಪಿಸಲಾಗಿದೆ. ಹಾಗಾದ್ರೆ ಆ 6 ವರದಿಗಳಲ್ಲಿ ಏನೇನ್ ಪ್ರಮುಖ ಅಂಶಗಳಿವೆ ಅಂತ ನೋಡಿದ್ರೆ, FSL ವರದಿ ನಂಬರ್ 1 ಪಟ್ಟಣಗೆರೆ ಶೆಡ್ನ CCTV ಕ್ಯಾಮೆರಾಗಳ ಫುಟೇಜ್ಗೆ ಸಂಬಂಧಿಸಿದ್ದಾಗಿದೆ. 2ನೇ ವರದಿಯಲ್ಲಿ ಕೊಲೆ ನಡೆದ ಸ್ಥಳದಲ್ಲಿನ ಆರೋಪಿಗಳ ಫಿಂಗರ್ ಪ್ರಿಂಟ್ಗಳದ್ದಾಗಿದೆ. ಇನ್ನು 3ನೆಯ ವರದಿಯಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡಿದ ಮೇಲೆ ಆರೋಪಿಗಳು ರೇಣುಕಾಸ್ವಾಮಿಯ ಮೃತದೇಹವನ್ನ ಸ್ಕಾರ್ಪಿಯೋ ಕಾರಿನಲ್ಲಿ ಸಾಗಿಸಿದ್ರು. ಆ ಕಾರಿನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ಗಳ ವರದಿಯೂ ಸಿಕ್ಕಿದೆ. ಮತ್ತೊಂದು ಪ್ರಮುಖ FSL ವರದಿ ಅಂದ್ರೆ ಅದು ರೇಣುಕಾಸ್ವಾಮಿ ಕೊಲೆ ಕೇಸ್ A2 ದರ್ಶನ್ ಮತ್ತು A1 ಪವಿತ್ರ ಗೌಡ ಮನೆಯ CCTV ಫುಟೇಜ್ ರಹಸ್ಯ ಬಯಲಾಗಿದೆ. ಇನ್ನು 5ನೇ FSL ವರದಿಯಲ್ಲಿ ಕೊಲೆ ಬಳಿಕ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಪಾರ್ಟಿ ಮಾಡಿತ್ತು. ಈ ಪಾರ್ಟಿಯ ದೃಶ್ಯಗಳು ಪಬ್ನ CCTVಯಲ್ಲಿ ಸೆರೆಯಾಗಿದ್ವು. ಅದರ ಬಗೆಗಿನ ವಿಡಿಯೋ ಸಾಕ್ಷ್ಯ ಈ ವರದಿಯಲ್ಲಿದೆ. FSL ವರದಿ 6ರಲ್ಲಿ ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನ ಡಿಲೀಟ್ ಮಾಡಿದ್ರು. ಆ ಎಲ್ಲ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಲಾಗಿದೆ. ಸದ್ಯ ಈ 6 FSL ವರದಿಗಳು ಪೊಲೀಸರ ಕೈ ಸೇರಿವೆ. FSL ವರದಿಗಳು ಬಂದ ಬಳಿಕ ಚುರುಕಾದ ಪೊಲೀಸರು. ಕಾನೂನು ತಜ್ಞರ ಜೊತೆ ಕಮಿಷನರ್ ದಯಾನಂದ್ ಮೀಟಿಂಗ್. ನಿನ್ನೆ ಸಂಜೆ ಈ 6 FSL ವರದಿಗಳು ಸಿಕ್ತಿದ್ದಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಚುರುಕಾಗಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ, ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. FSL ವರದಿಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಲಾಗಿದೆ. ತನಿಖಾ ಅಂಶಗಳು, FSL ವರದಿ ಅಂಶಗಳು ತಾಳೆ ಆಗ್ತಿದ್ಯಾ ಅನ್ನೋದರ ಬಗ್ಗೆ ಖುದ್ದು ಕಮಿಷನರ್ ಪರಿಶೀಲಿಸಿದ್ದಾರೆ. ತನಿಖಾ ತಂಡದ ಜೊತೆ ಸಭೆ ನಂತರ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಸಂಗ್ರಹಿಸಿದ ಸಾಕ್ಷಿಗಳು, FSL ವರದಿಗಳನ್ನ ಕಾನೂನು ತಜ್ಞರ ಜೊತೆಗೆ ತನಿಖಾ ತಂಡ ಪರಿಶೀಲಿಸಿದೆ. ಮುಂದೇನು ಮಾಡಬೇಕೆಂದು ಚರ್ಚಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಎನ್ನಲಾಗ್ತಿದೆ. ಇದೆಲ್ಲ ನೋಡಿದ್ರೆ ದರ್ಶನ್ ಸದ್ಯಕ್ಕೆ ಜೈಲಿನಿಂದ ಹೊರಬರ್ತಾರಾ ಇಲ್ವೋ ಅನ್ನೋ ಅನುಮಾನವಿದೆ. ಮಂಗಳಾ ಜೊತೆಗೆ ಪ್ರದೀಪ್, TV9 ಬೆಂಗಳೂರು.